ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕಟ್ರ್ ವರ್ಲ್ಡ್. ಓಕೆ, ಸೊ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೆ ಅಂದರೆ, ಮೊದಲನೇದಾಗಿ ಯಾರೆಲ್ಲ ಸಿಕ್ಸ್ತ್ ಸೆಮಿಸ್ಟರ್ ಓದ್ತಾ ಇದ್ರು ಅಂದರೆ 6ನೇ ಸೆಮಿಸ್ಟರ್ ಓದ್ತಾ ಇದ್ರು ಆ ವಿಡಿಯೋದಲ್ಲಿ 22 ಸ್ಕೀಮ್ ಇವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕಾಲೇಜ್ ವರ್ಕಿಂಗ್ ಡೇ ಯಾವತ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಅದಾದಮೇಲೆ ಸೊ ನಾನು ಈ ವಿಡಿಯೋ ಮುಖಾಂತರ ಒಂದು ಗೋಲನ್ನು ಸೆಟ್ ಮಾಡ್ತಾ ಇದ್ದೀನಿ. ಲೈಕ್ ಯಾವ ಥರ ಅಂದರೆ, ಸೊ ಒಂದು 30 ಡೇ ಗೋಲನ್ನು ಸೆಟ್ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸಾಮ್ ಇನ್ನು 30 ದಿನಗಳಲ್ಲಿ ಎಕ್ಸಾಮ್ ಬರುತ್ತೆ. ಸೊ ಆ ಗೋಲಲ್ಲಿ ಸೊ ಯಾವ ಥರ ಸ್ಕೋರ್ ಮಾಡೋದು, ವೆಲ್ಲಾಗಿ ಸ್ಕೋರ್ ಮಾಡೋದು ಯಾವ ಥರ ಆಯಿತಾ, ಮತ್ತು ಯಾವ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ತೆಗಿಬೇಕು, ಮತ್ತು ಲ್ಯಾಬಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಮತ್ತು ಪ್ರಾಜೆಕ್ಟ್ ಆಲ್ರೆಡಿ ಕೆಲವರು ಪ್ರಾಜೆಕ್ಟ್ನ ನಮ್ಮ ಕಡೆಯಿಂದ ಬೈ ಮಾಡಿಸ್ಕೊಂಡಿದ್ರೆ ನಿಮ್ಗೆ ಯಾವ ಥರ ಕ್ವಶನ್ನ ಕೇಳ್ತಾರೆ, ಮತ್ತು ರಿವ್ಯೂ ಯಾವ ಥರ ಇರುತ್ತೆ, ಮತ್ತು ವೀಕ್ಲಿ ರಿಪೋರ್ಟ್ ಎಲ್ಲ ಯಾವ ಥರ ಕೇಳ್ತಾರೆ, ನೀವು ಸಿಗ್ನೇಚರ್ ಮಾಡಿಸಿದ್ರಾ ಇಲ್ವಾ, ಇವೆಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ. ಮೊದಲನೇದಾಗಿ ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಯಾವತ್ತು ಅಂದರೆ 30ನೇ ತಾರೀಕು, ಈ ಮಂತಿನ 30ನೇ ತಾರೀಕು ನಿಮಗೆ ಲಾಸ್ಟ್ ಕಾಲೇಜ್ ವರ್ಕಿಂಗ್ ಡೇ ಇರುತ್ತೆ. ಅದಾದಮೇಲೆ ನಿಮಗೆ ಟೈಮ್ ಟೇಬಲ್ ಕೂಡ ಈ ಮಂತ್ ಎಂಡ್ ಒಳಗೆ ನಿಮಗೆ ಕಾಲೇಜ್ ವರ್ಕ್ ಟೈಮ್ ಟೇಬಲ್ ಬಿಡ್ತಾರೆ, ಅಂದರೆ ಎಕ್ಸಾಮ್ ಟೈಮ್ ಟೇಬಲ್ ಬಿಡ್ತಾರೆ. ಅದನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಓಕೆನಾ. ಸೊ ಈಗ ಗೊತ್ತಾಯ್ತಲ್ವ ನಿಮಗೆ ಕಾಲೇಜ್ ಲಾಸ್ಟ್ ವರ್ಕಿಂಗ್ ಡೇ ಯಾವತ್ತು ಅಂತ. ಅದೇ ಥರ ಈಗೊಂದು ಏನು 30 ಡೇಸ್, ಲೈಕ್ ನಿನ್ನೆಯಿಂದ ಅಲ್ಲೇ ಸ್ಟಾರ್ಟ್ ಆಗಿದೆ 29 ಇಂದ ಈಗ ನಾವು ಇವತ್ತಿನ ತೊಗೊಳೋಣ 29 ಡೇಸು 29 ಡೇಸು ಈಗ ನಾವು ಒಂದು ಗೋಲ್ನ ಸೆಟ್ ಮಾಡೋಣ. ಓಕೆನಾ. ಸೊ ಯಾವ ಥರ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು, ಲೈಕ್ ನಿಮ್ಮದು CGPA 7 ಇರಲಿ 5 ಇರಲಿ ಎಷ್ಟೇ ಇರಲಿ, ಓಕೆನಾ, ಅದ್ರ ಬಗ್ಗೆ ವರಿ ನೋಡಿ. ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಮತ್ತು ಡೆಪ್ತ್ ವೈಸ್ ಟಾಪಿಕ್ ವೈಸು ನಿಮಗೆ ಅರ್ಥ ಮಾಡಿಕೊಂಡು ನಾವು ಎಕ್ಸಾಮ್ನ ಯಾವ ಥರ ಸ್ಕೋರ್ ಮಾಡೋದು, ಮತ್ತು ಯಾವ ಥರ CGPAನ ಹೈ ಮಾಡ್ಕೊಳ್ಳೋದು, ಮತ್ತು ಪ್ಲೇಸ್ಮೆಂಟ್ಗೆ ಯಾವ ಥರ ಪ್ರಿಪೇರ್ ಆಗೋದು, ಈ 6ನೇ ಸೆಮಿಸ್ಟ್ರು ನಿಮಗೆ ಮೇಯ್ನ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನನ್ನ ಜೊತೆಗೆ ನೀವು ಈ ಚಾಲೆಂಜಲ್ಲಿ ಭಾಗಿಯಾಗಿ, ಮತ್ತು ನಿಮ್ಮ ಸ್ಕೋರು ಕೂಡ ಹೈ ಆಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಯಾವ ಥರ ಒಂದು ಸಬ್ಜೆಕ್ಟ್ ಇರುತ್ತೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಆಯಿತಾ ಅಂತ ಇನ್ ಡೆಪ್ತಾಗಿ ಹೇಳ್ತಾ ಹೋಗ್ತೀವಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.